ವಿಡಿಯೋದಲ್ಲಿ ಮತ್ತೊಂದು ಬಾಲಕಿ ಸಾವನ್ನಪ್ಪಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಪೊಲೀಸರ ಬಳಿಕ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಲಕಿ ಬಲಿಯಾದ್ಲ ಅನ್ನುವಂತ ಆರೋಪ ಇದೆ. ಪಾದದ ಮೂಳೆ ಮುರಿತದಿಂದ ಚಿಕಿತ್ಸೆ ಪಡಿತಾ ಇದ್ದಂತಹ ಬಾಲಕಿ ಸಾವನ್ನಪ್ಪಿರೋದು ವೈದ್ಯರೇ ನಿರ್ಲಕ್ಷ್ಯ ವಹಿಸಿದ್ರು ಅನ್ನುವಂತ ಗಂಭೀರ ಆರೋಪ ಕೇಳಿಬಂತೆ. ಇತ್ತೀಚೆಗಷ್ಟೇ ಟ್ರಾಫಿಕ್ ಪೊಲೀಸರ ಎಡವಿಟ್ಟಿನಿಂದಾಗಿ 3 ವರ್ಷದ ಮಗು ಸಾವನ್ನಪ್ಪಿತ್ತು ಋತಿಕ್ಷಾ. ಈಗ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಲಕಿ ಸಾವನ್ನಪ್ಪಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಆಸ್ಪತ್ರೆಯ ವೈದ್ಯರ ವಿರುದ್ಧ ಗಂಭೀರ ಆರೋಪ ಇದು. ಮೃತ ಮಗುವಿನ ಪೋಷಕರಿಂದ ದೂರುಗಳ ಸರಮಾಲೆಯೇ ಕಂಡು ಬರ್ತಾ ಇದೆ. ನೆಲ್ಲೂರು ಗ್ರಾಮದ ಸಾನ್ವಿ 7 ವರ್ಷದ ಬಾಲಕಿ ಮೃತಪಟ್ಟಿರೋದು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ನಿವಾಸಿಯಾಗಿದ್ದಂತ ಮಗು ಇದು. 7 ವರ್ಷದ ಮಗು ಮೃತಪಟ್ಟಿದೆ. ಸಾನ್ವಿ ನೋಡಿ, ಕಾಲು ಮೂಳೆ ಮುರಿತದಿಂದ ಈ ಮಗು ಚಿಕಿತ್ಸೆ ಪಡ್ಕೊಳ್ತಾ ಇತ್ತು ಆಸ್ಪತ್ರೆಯಲ್ಲಿ. ಆದರೆ ಈ ಮಗುವಿಗೆ ಸರಿಯಾದ ಚಿಕಿತ್ಸೆ ನೀಡಿಲ್ಲ ಅನ್ನುವಂಥ ಆರೋಪ ಕೇಳಿಬಂದಿದೆ. ಪಾದದ ಮೂಳೆ ಮುರಿದೋಗಿತ್ತಂತೆ, ಹೀಗಾಗಿ ಮಂಡ್ಯದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇತ್ತು. ಬಟ್ ಅಲ್ಲಿನ ಅಧಿಕಾರಿಗಳಿರ್ಬೋದು ಅಥವಾ ವೈದ್ಯಾಧಿಕಾರಿಗಳು, ನರ್ಸ್ ಇರ್ಬೋದು, ಇವರೆಲ್ಲರೂ ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಅನ್ನೋದು ಪೋಷಕರ ಆರೋಪ. ಪೊಲೀಸರ ಬಳಿಕ ಈಗ ವೈದ್ಯರ ವಿರುದ್ಧವೂ ಕೂಡ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದೆ. ಈ ಮಗು ಏನಿದೆ, ನೀವು ಫೋಟೋ ನೋಡ್ತಾ ಇದ್ದೀರಲ್ಲ, ಸಾನ್ವಿ ಅಂತ 7 ವರ್ಷದ ಕಂದಮ್ಮ. ಇದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇತ್ತು. ನೋಡಿ, ಮತ್ತೊಂದು ಕಡೆ ದೃಶ್ಯಗಳನ್ನ ಏನು ಗಮನಿಸ್ತಾ ಇದ್ದೀರಾ, ಆ ಮಗುವಿನ ಪಾದದ ಸ್ಕ್ಯಾನಿಂಗ್ ರಿಪೋರ್ಟ್ ಅನ್ನ ನೀವು ಗಮನಿಸ್ತಾ ಇರೋದು, ಸ್ಕ್ಯಾನಿಂಗ್ದು. ಪೊಲೀಸರು ಈ ಹಿಂದೆ ನೋಡಿ ಅಡ್ಡಗಟ್ಟಿದಂತ ಸಂದರ್ಭದಲ್ಲಿ ಒಂದು ಮಗು ಕೆಳಗೆ ಬಿದ್ದು ಹೆಂಗ್ ಮೃತಪಟ್ಟಿತ್ತು, ಈಗ ವೈದ್ಯರ ವಿರುದ್ಧನೂ ಅದೇ ಆರೋಪ ಕೇಳಿಬಂದಿದೆ. ಹಾಗಾದ್ರೆ ಮಂಡ್ಯದಲ್ಲಿ ಆಡಳಿತ ಹೇಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಟೈಲ್ಸ್ ಬಿದ್ದು ಸಾನ್ವಿಯ ಪಾದದ ಮೂಳೆ ಮುರಿತ ಆಗಿತ್ತು. 7 ವರ್ಷದ ಮಗು ಏನಿದೆ, ಆ ಮಗು ಕಾಲ್ ಮೇಲೆನೆ ಟೈಲ್ಸ್ ಬಿದ್ದ್ಬಿಟ್ಟಿತ್ತು. ಮೇ 29ನೇ ತಾರೀಕು ಗುರುವಾರ ಮಿಮ್ಸ್ಗೆ ಕರ್ಕೊಂಡು ಬಂದಿದ್ರು ಅವರ ತಂದೆ ನಿಂಗರಾಜು. ಎಲ್ಲಾ ಪರೀಕ್ಷೆಗಳನ್ನು ಮಾಡಿದ್ರು. ನಂತರ ಗುರುವಾರ ರಾತ್ರಿಯೇ ಸಾನ್ವಿಗೆ ಶಸ್ತ್ರಚಿಕಿತ್ಸೆಯೂ ಆಗಿತ್ತು. ಆಪರೇಷನ್ ಬಳಿಕ ರಾತ್ರಿಯೇ ವಾರ್ಡ್ಗೆ ಶಿಫ್ಟ್ ಆಗಿತ್ತು. ಶುಕ್ರವಾರ ಬೆಳಗ್ಗೆ ನೋಡಿದ್ರೆ ಬಾಲಕಿಯ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹೀಗಾಗಿ ತೀವ್ರ ನಿಗಾ ಘಟಕದಲ್ಲಿ ಐಸಿಯುನಲ್ಲಿ ಬಾಲಕಿಗೆ ಚಿಕಿತ್ಸೆ ಮುಂದುವರಿತಾ ಇತ್ತು. ಶನಿವಾರ ಬೆಳಗ್ಗೆ ಡ್ರಿಪ್ಸ್ ಮೂಲಕ ಔಷಧಿ ನೀಡಲಾಗ್ತಾ ಇತ್ತು. ಔಷಧಿ ನೀಡ್ತಾ ಇದ್ದಂತೆ ಪ್ರಜ್ಞಾಹೀನಳಾಗಿದ್ದಾಳೆ ಸಾನ್ವಿ. ಶನಿವಾರ ರಾತ್ರಿ 10:30ರ ಸಂದರ್ಭದಲ್ಲಿ ಮಗುವಿನ ಸಾವಿನ ಬಗ್ಗೆ ವೈದ್ಯರಿಂದ ಮಾಹಿತಿ ಸಿಗುತ್ತೆ. ನೋಡಿ, ಎಲ್ಲಾ ರೀತಿಯ ಚಿಕಿತ್ಸೆಗೂ ಕೂಡ ಪೋಷಕರು ಸಹಕಾರ ಕೊಟ್ಟಿದ್ದಾರೆ. ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ವೈದ್ಯರು ಹೇಳಿದ ತಕ್ಷಣ ಓಕೆ ಅಂದಿದ್ದಾರೆ. ಅದಾದ ನಂತರ ಮಗುವಿಗೆ ಅದರ ಆರೋಗ್ಯದಲ್ಲಿ ಏರುಪೇರು ಕಾಣಿಸ್ಕೊಂಡಿದೆ. ಐಸಿಯುಗೆ ಶಿಫ್ಟ್ ಮಾಡಿದ್ದಾರೆ, ಅಲ್ಲೂ ಚಿಕಿತ್ಸೆ ಆಗಿದೆ. ನಂತರದಲ್ಲಿ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ, ಡ್ರಿಪ್ಸ್ ಹಾಕಿದ್ದಾರೆ. ಏನಾಯ್ತು ಹಾಗಾದ್ರೆ? ಏನ್ ಚಿಕಿತ್ಸೆ ಕೊಟ್ಟಿದ್ದೀರಾ ನೀವು? ಮಗು ಚೇತರಿಸಿಕೊಳ್ಳೋದ್ರ ಬದಲು ಪ್ರಜ್ಞಾಹೀನಳಾಯಿತು, ಅದಾದ ನಂತರ ಮೃತಪಟ್ಟಿದೆ. ಇದಕ್ಕೆ ಹೊಣೆ ಯಾರು? ಚಿಕಿತ್ಸೆ ಕೊಟ್ಟಂತ ವೈದ್ಯರು ಯಾರು? ಏನ್ ಹೇಳ್ತಾರೆ? ಹೀಗಾಗಿ ಕುಟುಂಬದವರೀಗ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಪೊಲೀಸರಿಗೆ ಮಾಹಿತಿ ನೀಡಿದಂತ ಆರೋಪವೂ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಅಂದ್ರೆ ಪೋಷಕರಿಗೆ ಮಾಹಿತಿ ಕೊಡೋದಕ್ಕೂ ಮುಂಚೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರಂತೆ ವೈದ್ಯರು. ಯಾಕಾಗಿ ಹಾಗಾದ್ರೆ ಮೆಡಿಕಲ್ ವಿದ್ಯಾರ್ಥಿನಿಗಳಿಂದ ಇಲ್ಲಿ ಚಿಕಿತ್ಸೆ ಕೊಡಿಸಿದ್ರು ಅನ್ನೋದು ಕೇಳಿ ಬರ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೆ ಇದೊಂದು ದುರಂತ. ಡಾಕ್ಟರ್ ಚಿಕಿತ್ಸೆ ಕೊಡೋದ್ರ ಬದಲು ಮೆಡಿಕಲ್ ವಿದ್ಯಾರ್ಥಿಗಳಿಂದ ಟ್ರೀಟ್ ಮಾಡಿಸ್ತಾರೆ. ಅವ್ರಿಗೆ ತರಬೇತಿ ಕೊಡಬೇಕು ನಿಜ, ಬಟ್ ಇಂಥ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ, ಕ್ರಿಟಿಕಲ್ ಕೇಸಸ್ ಬಂದಂತ ಸಂದರ್ಭದಲ್ಲಿ ವೈದ್ಯರ ಬದಲಿಗೆ ವಿದ್ಯಾರ್ಥಿಗಳು, ಮೆಡಿಕಲ್ ಸ್ಟೂಡೆಂಟ್ಸ್ ಇಂದ ಯಾಕೆ ಚಿಕಿತ್ಸೆ ಕೊಡಿಸ್ತೀರಾ ಅಂತ ಪ್ರಶ್ನೆ ಮಾಡಿದಂತ ಕುಟುಂಬಸ್ಥರಿಗೆ ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ ಮಿಮ್ಸ್ನ RMO. ಹೀಗಾಗಿ ಈಗ ಮಿಮ್ಸ್ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ರಕ್ತ ಕುದಿಯುತ್ತೆ. ಆಸ್ಪತ್ರೆಗೆ ಹೋದಂತ ಮಗು ಗುಣಮುಖ ಆಗಿ ಮನೆಗೆ ವಾಪಸ್ಸು ಬರೋದ್ರ ಬದಲು ಮೃತಪಟ್ಟು ಮೃತದೇಹವನ್ನ ಮನೆಗೆ ತರಬೇಕು ಅಂದ್ರೆ ಇಷ್ಟೆಲ್ಲ ಚಿಕಿತ್ಸೆ ಕೊಟ್ಟಿದ್ ಯಾತಕ್ಕಾಗಿ? ಹಾಗಾದ್ರೆ ಬರೀ ಕಣ್ಣು ಒರೆಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ನೀವು? ಮೆಡಿಕಲ್ ವಿದ್ಯಾರ್ಥಿಗಳಿಗೆ ನೀವು ಟ್ರೈನ್ ಅಪ್ ಮಾಡೋದಾದ್ರೆ ಮಾಡಿ, ಬಟ್ ಇಂಥ ಕ್ರಿಟಿಕಲ್ ಸಿಚುವೇಶನ್ ಇರುವಂತ ಸಂದರ್ಭದಲ್ಲಿ ಮಗುನ್ ಬಲಿ ತೆಗೆದುಕೊಂಡು ಅಂತ ಪೇಷಂಟ್ಸ್ ಮೇಲೆ ನೀವು ಪ್ರಯೋಗ ಮಾಡುವುದಲ್ಲ. ಪಾಪ ಮಗು ಕಾಲ್ ಮೇಲೆ, ಪಾದದ ಮೇಲೆ ಟೈಲ್ಸ್ ಬಿದ್ದು ಮೂಳೆ ಮುರಿತ ಆಗಿದೆ. ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಏನ್ ಚಿಕಿತ್ಸೆ ಕೊಡಬೇಕು ಅದನ್ನ ವೈದ್ಯರು, ಅದರಲ್ಲೂ ಆ ಒಂದು ವಿಷಯಕ್ಕೆ ಮೂಳೆ ಮುರಿತಕ್ಕೆ ಸಂಬಂಧಪಟ್ಟಂತೆ ಮೂಳೆ ತಜ್ಞರು ಏನಿರ್ತಾರೆ ಅವರೇ ಸ್ಪೆಷಲೈಸೇಷನ್ ಪಡ್ಕೊಂಡಿರ್ತಾರೆ, ಅವ್ರು ಟ್ರೀಟ್ ಮಾಡಬೇಕು.
ಮೆಡಿಕಲ್ ವಿದ್ಯಾರ್ಥಿಗಳು